ರಾಮಾಯಣ ಫಸ್ಟ್ ಗ್ಲಿಮ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆದಿಪುರುಷ್ ಎಷ್ಟು ಕೆಡದಾಗಿ ತೋರಿಸಿರೋ ಅದಕ್ಕಿಂತ 1000 ಪಾಲ್ ಬೆಟರ್ ಆಗಿ ತೋರಿಸಿದ್ದಾರೆ. ಎಸ್ಪೆಷಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಬಿಗಿನಿಂಗ್ ಇಂದ ತೋರಿಸಿರೋ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. 3 minutes ಪ್ಲಸ್ ವಿಡಿಯೋ, ಬಟ್ ಫಸ್ಟ್ 3 minutes ಬರೀ VFX ಅಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ. ಯಶ್ನ ತೋರಿಸಲಾಗಿರ್ಬೋದು ಮತ್ತೆ ರಣಬೀರ್ ಕಪೂರ್ ನ ತೋರಿಸಲಾಗಿರ್ಬೋದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ರಣಬೀರ್ ಕಪೂರ್ ಅವ್ರ ಮೂಮೆಂಟ್ ಜಸ್ಟ್ 10 seconds ಇದೆ, ಬಟ್ ಆ ಮೂಮೆಂಟ್ ಅಲ್ಲೇ ಗೊತ್ತಾಗ್ತಾ ಇದೆ ಇವ್ರು ಖಂಡಿತವಾಗ್ಲೂ ಅನ್ರಿಯಲ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲದೆ ಇದ್ರೆ ಅಷ್ಟು ಚೆನ್ನಾಗಿ VFX ಮೂಡ್ ಬರ್ತಾ ಇರ್ಲಿಲ್ಲ. ಅದ್ರ ಜೊತೆಗೆ ಯಶ್ ಅವ್ರ ಮಕ ಅಂತೂ ಫುಲ್ ರಿವೀಲ್ ಮಾಡಿಲ್ಲ, ಬಟ್ ಚೆನ್ನಾಗಿ ಮೂಡ್ ಬಂದಿದೆ. ಅದ್ರ ಜೊತೆಗೆ ಆನ್ ಜಿಮರ್ ಹಾಗೂ AR ರೆಹಮಾನ್ ಇಬ್ರು ಸೇರಿ ಕಾಂಬಿನೇಷನ್ ಮಾಡ್ತಿರೋ ಮ್ಯೂಸಿಕ್ ಟ್ರೆಡಿಷನಲಿ ಹಾಗೂ ಎಮೋಷನಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸದಪ್ಪ. ಈ 3+ minute ವಿಡಿಯೋ ನಲ್ಲಿ ತುಂಬಾ ಇಷ್ಟ ಆಗಿದೆ ಏನಪ್ಪ ಅಂದ್ರೆ ಮ್ಯೂಸಿಕ್ ಸಕ್ಕತ್ತಾಗಿ ಮೂಡ್ ಬಂದಿದೆ. ಆ ಟೋನ್ ಅಂತೂ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಗ್ಲಿಮ್ಸ್ ಅಲ್ಲೇ ಈ ತರ ಮ್ಯೂಸಿಕ್ ಸೆಟ್ ಮಾಡಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಮೂವಿಲಿ ಹೆಂಗಿರುತ್ತೆ ಅಂತ. VFX ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನನ್ನ ಪ್ರಕಾರ ನೆಕ್ಸ್ಟ್ ವರ್ಷ ಇಂಡಿಯಾ ರಿಲೀಸ್ ಆಗ್ತಿರೋ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿಲಿ ಫಸ್ಟ್ ಸ್ಥಾನ ರಾಮಾಯಣಗೆ ಹೋಗುತ್ತೆ. ಗ್ಲಿಮ್ಸ್ ಅಂತೂ ಸಖತ್ತಾಗಿ ಮೂಡ್ ಬಂದಿದೆ. ನೆಕ್ಸ್ಟ್ ಟೀಸರ್ ಗೋಸ್ಕರ ವೇಟ್ ಮಾಡಬೇಕು. ಎಷ್ಟು ಜನ ರಾಮಾಯಣ ಮೂವಿಗೋಸ್ಕರ ವೇಟ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ನೋಡಿ. ಇನ್ನು 1 ವರ್ಷ ಮೇಲಿದೆ ಮೂವಿ ಬರೋದಕ್ಕೆ, ಬಟ್ ಡೆಫಿನೆಟ್ಲಿ ಇಟ್ ಇಸ್ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಆಫ್ ದ 2026.